ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ನಾವು ಈಗ ಮಾಡ್ತಾ ಇರೋ ರೆಸಿಪಿ ಉತ್ತರ ಕರ್ನಾಟಕ ಜನರ ಮನದಿಂದ ಮರೆಯಾದ ಸಜ್ಜೆ ಮಾಲ್ದಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಸ್ಪೂನು ತುಪ್ಪ ಹಾಕೊಳ್ಳೋಣ. 1 ಕಪ್ಪು ಸಜ್ಜೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ. ಮೀಡಿಯಮ್ ಫ್ಲೇಮಲ್ಲಿ ಹಿಟ್ಟು ಬಿಸಿ ಬಿಸಿ ಆಗುವಷ್ಟು ಹುರ್ಕೊಳ್ಳೋಣ. ಸೀಸೋದು ಬೇಡ, ಘಮ್ ಅಂತ ಸುವಾಸನೆ ಬರುತ್ತೆ ಹಿಟ್ಟು ಹುರಿತು ಅಂದರೆ. ಈ ಮಾಲ್ದಿ ಉತ್ತರ ಕರ್ನಾಟಕದಲ್ಲಂತೂ ಮರ್ತೇ ಹೋಗಿರ್ಬೇಕು. ಎಲ್ಲರೂ ಗೋಧಿ ಮಾಲ್ದಿ ಮಾಡ್ತಾರೆ. ಇದು ಚಳಿಗಾಲದಂತೂ ತುಂಬ ಒಳ್ಳೆಯದಿದು ಸಜ್ಜೆ. ಇನ್ನೊಂದು ಸ್ವಲ್ಪ ಹೊತ್ತು ಹುರಿಬೇಕು. ಸುವಾಸನೆ ಬರ್ತಾ ಇದೆ, ಘಮ್ ಅಂತ ತೆಕ್ಕೊಳ್ಳೋಣ. ಉಪ್ಪು 1 ಚಿಟಿಕೆ ಹಾಕೊಳ್ಳೋಣ. ನೀರು ಹಾಕಿ ಕಲಿಸ್ಕೊಳ್ಳೋಣ. ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ. ಈಗ ಕೈಯಲ್ಲೇ ಕಲಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಈ ಥರ ಸಾಫ್ಟಾಗಿ ಕಲಿಸ್ಕೊಂಡಿರೋದು. ಇದನ್ನು 2 ರೊಟ್ಟಿ ಮಾಡ್ಕೊಂಬಿಡೋಣ. ಸ್ವಲ್ಪ ಸಜ್ಜೆ ಪುಡಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈ ಥರ ಮೆಲ್ಲಿಗೆ ಕೈಯಲ್ಲಿ ಮೊದಲು ಈ ಥರ ಒತ್ಕೊಂಡ್ಬಿಡೋಣ. ಇದೇ ಥರ ನೀವು ಕೈಯಲ್ಲೇ ದೊಡ್ಡದು ಮಾಡ್ಕೊಬೋದು. ಈ ಥರ ತಟ್ಟಿ ಬೇಡ ಅಂದರೆ ಕೈಯಲ್ಲಿ ಆ ಥರ ಮಾಡೋಕ್ಕೆ ಬರಲ್ಲ ಅಂದರೆ ಹೀಗೆ ಲಟ್ಟಣಿಲಿ ಸ್ಲೋ ಆಗಿ ಈ ಥರ ಲಟ್ಟಿಸ್ಕೊಂಡ್ಬಿಡ್ಬೋದು. ಇದು ಸ್ವಲ್ಪ ದಪ್ಪನೇ ಇರಲಿ. ಇದನ್ನೀಗ ಬೇಯಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ನಿಂದ ಹೈ ಫ್ಲೇಮ್ ಇಟ್ಕೊಂಡಿರೋದು. ತಿರುಗಿಸಿ ಹಾಕೊಳ್ಳೋಣ. ಇದು ಒಂದು ಪೌಷ್ಟಿಕವಾದ ಮಾಲ್ದಿ ಅನ್ನಬೇಕು. ಸಜ್ಜೆ ತುಂಬ ಪೌಷ್ಟಿಕವಾದ ಧಾನ್ಯ. ಸಜ್ಜೆ ರೊಟ್ಟಿ ತಿಂದಿರ್ತೀರ, ಈ ಸಜ್ಜೆ ಮಾಲ್ದಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ತಿರುಗಿಸಿ ಹಾಕೊಳ್ಳೋಣ. ಹೀಗೆ ಬಟ್ಟೆಯಲ್ಲಿ ಒತ್ತಿ ಒತ್ತಿ ಬೇಯಿಸ್ಕೊಳ್ಳೋಣ. ಈ ಥರ ಹಬೆ ಬರುತ್ತೆ, ಹುಷಾರಾಗಿ ಒತ್ತಬೇಕಾದ್ರೆ ಕೈಗೆ ಹಬೆ ಇದಾಗುತ್ತೆ, ತಗಲುತ್ತೆ. ಈ ಥರ ಒತ್ತಿ ಬೇಯಿಸೋದ್ರಿಂದ ಒಳಗಡೆಗೂ ಚೆನ್ನಾಗಿ ಬೇಯುತ್ತೆ. 20 ದಿನದವರೆಗೂ ಇಟ್ಟರು ಮಾಲ್ದಿ ಹಾಳಾಗಲ್ಲ. ನೋಡಿ, ಎಲ್ಲ ಕಡೆಗೂ ಚೆನ್ನಾಗಿ ಬೆಂದಿದೆ. ಈಗ ಬಟ್ಟೆಲಿಗೆ ಒತ್ತಿ ಒತ್ತಿ ಬೇಯಿಸ್ಕೊಂಡಿರೋದು. ಇದೇ ಥರ ಇನ್ನೊಂದು ರೊಟ್ಟಿನೂ ಬೇಯಿಸ್ಕೊಂಡ್ಬಿಡೋಣ. ಈಗ ತೆಕ್ಕೊಳ್ಳೋಣ ಇದನ್ನು. ಇದು ಬೆಂದಿದೆ ನೋಡಿ, 2 ಕಡೆಗೂ ಚೆನ್ನಾಗಿ ಬೆಂದಿರೋದು. ತೆಕ್ಕೊಳ್ಳೋಣ. ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನು ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದು ತಟ್ಟೆ ತಗೊಳ್ಳೋಣ. 1 ಕಪ್ ಹಿಟ್ಟಿಗೆ 1 ಕಪ್ನಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಿಯಲ್ಲಿ ಒಂದು ಸುತ್ತು ತಿರುಗಿಸ್ಕೊಂಡ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ತಟ್ಟೆ ತಗೊಳ್ಳೋಣ. ಬೆಲ್ಲ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೀಗ
ಹುರ್ಗಡ್ಲೆ ಮತ್ತು ಬಡೆ ಸೋಪಿನ ಕಾಳು ಹುರ್ಗಡ್ಲೆ ಸೇರಿಸ್ಕೊಳ್ಳೋಣ. ಏಲಕ್ಕಿ ಪುಡಿ, ಒಣ ಕೊಬ್ಬರಿ ತುರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಬೆಲ್ಲ ಸೇರಿರೋದ್ರಿಂದ ಈಗ ಸ್ಟಾರ್ಟಿಂಗಲ್ಲಿ ನಿಮಗೆ ಇದು ಸ್ವಲ್ಪ ಸಾಫ್ಟಾಗಿ ಅನಿಸುತ್ತೆ. ಈ ಒಂದು 2-3 ಗಂಟೆ ಹೋಯಿತು ಅಂದರೆ ಬೆಲ್ಲ ಎಲ್ಲ ಚೆನ್ನಾಗಿ ಹಿರ್ಕೊಳ್ಳುತ್ತೆ ಸಜ್ಜೆ. ಆವಾಗ ನಿಮ್ಗೆ ಹುಡಿ ಹುಡಿಯಾಗಿ ಮಾಲ್ದಿ ರೆಡಿ ಆಗುತ್ತೆ. ರುಚಿಕರವಾದ ಸಜ್ಜೆ ಮಾಲ್ದಿ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.